ಈ ಅಮ್ಮನು ಕೇರ್ಪುರಂ ಶ್ರೀದೇವಿ ಅಂತ ಈ ಅಮ್ಮ ಹೆಸರು. ಇವರು ಮೊದಲು ಬಂದಿದ್ದಾರೆ ನಮ್ಮ ಹತ್ರ. ಇವ್ರಿಗೆ ಕಾಲು ನೋವು, ಸೊಂಟ ನೋವು, ಭುಜ ನೋವು, ಕತ್ತು ನೋವು ಎಲ್ಲ ಇತ್ತು. ಗಾಬರಿ ಆಗ್ತಾಯಿದ್ರು ರಾತ್ರಿ ಹೊತ್ತು. ಒಂದು ಗ್ರಹ ಇತ್ತು ಇವ್ರಿಗೆ, ಅದು ಬಂದು ಇವ್ರ ಮೈ ಮೇಲೆ ಬೀಳೋದು ಎಲ್ಲ ಮಾಡ್ತಾಯಿತ್ತು. ಇವಾಗ ಅದೆಲ್ಲ ತೆಗೆದುಹಾಕಿದ್ದೀನಿ. ಇವಾಗ ಬಂದು ಇವರು ಒಂದು 2 ವರ್ಷ, 1 ವರ್ಷ ಆಗಿದೆಯಾ? 2 ವರ್ಷ ಆಯಿತಾ? ಇವಾಗ ಬಂದಿದ್ದಾರೆ. ಇವಾಗ ಏನೋ ಸ್ವಲ್ಪ ಭುಜ ನೋವು, ಕಾಲು ಇಮ್ಮಡಿಗಳು, ಕಾಲೇನಿಲ್ಲ, ಇಮ್ಮಡಿಗಳು ಮಾತ್ರ ನೋವಿದ್ವು. ತೆಗೆದಿದ್ದೀನಿ ಇವಾಗ. ಕಣ್ಣೂರಿ ಇತ್ತಲ್ಲ, ಆಯಿತು. ಹೇಳಮ್ಮ, ನಾನು ಇಲ್ಲಿಗೆ ಬಂದಾಗ ಹೆಂಗಿದ್ದೆ ನೀನು, ಇವಾಗ ಹೆಂಗಿದೆ, ಇಲ್ಲಿಗೆ ಬರ್ಬೋದಾ? ಒಳ್ಳೇದಾಗಿದೆ, ಬರ್ಬೋದು. ನಮಗೆ ಮೈಕೈ ನೋವು, ನಿದ್ದೆನಲ್ಲಿ ಗಾಬರಿ ಬೀಳೋದು ಹಂಗೆಲ್ಲ ಇತ್ತು. ಇಲ್ಲಿ ಬಂದಮೇಲೆ ನಮಗೆಲ್ಲ ವಾಸಿಯಾಗಿದೆ. 2 ವರ್ಷ ಆಗಿತ್ತು ಬಂದು. ಮತ್ತೆ ಕಾಲು ನೋವು, ಇಮ್ಮಡಿ ನೋವು ಅಂತ ಬಂದಿದ್ದೀನಿ ಇವಾಗ ಅವರು ತೆಗ್ದಾದ್ಮೇಲೆ ಮೇಲಾಯಿತು. ನಿದ್ದೆನೇ ಬರ್ತಾ ಇರಲಿಲ್ಲ ಫಸ್ಟು. ಅದು ತಡಿ ಎಲ್ಲ ಹೊಡ್ಕೊಂಡು ಹೋಗಿದ್ವಲ್ಲ, ಆವಾಗಿಂದ ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ಇದು ಇಮ್ಮಡಿ ನೋವ್ತಾ ಇತ್ತು, ಬಂದ್ವಿ. ಇವಾಗ ತೆಗೆದ್ರು ನೋವು ಮೇಲಾಯಿತು ಅರ್ಧ ಗಂಟೆಯಲ್ಲಿ. ಮೋಹಿನಿ ಎಲ್ಲ ಗ್ರಹ ಹೆಂಗಸರ್ಗ ಒಂದು ರಾಕ್ಷಸ, ಬ್ರಹ್ಮ ರಾಕ್ಷಸ ಅಂತ ಇರ್ತದೆ. ನಿದ್ದೆ ಬರಲ್ಲ, ಎಚ್ಚರಿಕೆ ಆಗ್ಬಿಡೋದು. ಅದು ಬಂದು ಮೈ ಮೇಲೆ ಬೀಳ್ತದೆ ಬಿಡಪ್ಪ. ಇವ್ರ ಮೈ ಮೇಲೆ ಬಂದು ಬೀಳ್ತದೆ. ಈ ಹೆಂಗಸರ್ಗೆ ಅದು ಬಂದು ಮೈ ಮೇಲೆ ಬಿದ್ದಾಗ ಅವ್ರು ಗಾಬರಿ ಆಗ್ತಾರೆ. ಅವ್ರು ಕೆಲವ್ರಿಗೆ ನೆಲ ಥರ ಕಾಣಿಸ್ತದೆ. ಬಾತ್ರೂಮ್ಗೆ ಹೋದ್ರೆ ಹೋಗ್ತದೆ, ಸ್ನಾನಕ್ಕೆ ಹೋದ್ರೆ ಹೋಗ್ತದೆ. ಒಬ್ಬೊಬ್ರಿಗೆ ಆ ಥರ ಆಗಲ್ಲ, ಗಾಬರಿ ಆಗ್ತಾರೆ. ಅದು ಗ್ರಹ ಇದ್ದರೆ ಬೆಚ್ಚಿ ಬೀಳ್ತಾರೆ, ಅದು ಮೈ ಮ್ಯಾಗ ಬಂದು ಬೀಳ್ತದೆ. ಡೈರೆಕ್ಟ್ ಮತ್ತೆ ಬಂದಿಲ್ಲ ಅಷ್ಟೇ, ಒಂದೇ ಸರ್ತಿ ಅದು ಬಂದು ಸಂಭೋಗ ಆಗ್ತದಪ್ಪ. ಅವ್ರಿಗೆ ಆದಂಗೆ ಆಗ್ತಾಯಿತ್ತು. ಇದೇ ಗ್ರಹ ಅನ್ನೋದು ರಾಕ್ಷಸ ಅಂತಾರೆ ಅದನ್ನು. ನಮಗೆಲ್ಲ ಮೇಲಾಗಿದೆ. ನಾನು ಅದನ್ನೊಂದು ಗ್ರಹ ಅಂದ್ಬಿಡ್ತೀನಿ. ಅವರು ಬಂದು ತೆಗೆಸ್ಕೋಬೋದು, ನಂಬಿಕೆಯಿಂದ ಬರಬೇಕಷ್ಟೇ. ಒಳ್ಳೇದಾಗುತ್ತೆ. ಇವ್ರಿಗೆ ಕಾಲು ನೋವಿದೆ, ಸೊಂಟ ನೋವಿದೆ, ಭುಜ ನೋವಿದೆ, ಕತ್ತು ನೋವಿದೆ. ಗೊತ್ತಾಯ್ತಾ? ಅವ್ರೇನು ಹೇಳಿಲ್ಲ, ನಾನೇ ಹೇಳಿದ್ರದು. ಕಣ್ಣೂರಿ ಬರ್ತದೆ, ತಲೆನೋವು ಬರ್ತದೆ. ತಲೆನೋವು ಪೂರ್ತಿ ಮೈಯೆಲ್ಲ ನೋವಿದೆ. ಇವ್ರಿಗೆ ಒಂದು ಮೋಹಿನಿ ಇದ್ದಾಳೆ ಇವ್ರ ಮೈ ಮೇಲೆ. ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಂದು ಸೈಡ್ಗೆ ಮಲಗ್ತಾರೆ. ಕೇಳ್ಕೊಡಿ. ಎದ್ದು ಕುಂದಿರ್ತೀನಿ ಜಾಸ್ತಿ. 15 ವರ್ಷ ಹುಡುಗರಲ್ಲಿ ಎದ್ದು ಕುಂತಿರ್ತೀರ? ಹೌದು. ಅಷ್ಟೋ ತೊಂದರೆ ಆಗ್ತದೆ. ಸಿಕ್ಕಾಪಡಿ ಸತ್ತೋಗ್ಬೇಕಂತ ಅನಿಸ್ತದೆ. 15 ವರ್ಷ ಹುಡುಗರಲ್ಲಿ ಬಂದ್ಬಿಟ್ಟಿರೋದವಳು. ಇವರು ನೀವು 15 ವರ್ಷ ಹುಡುಗರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಅವಾಗ ಬಂದ್ಬಿಟ್ರೋದು. ಅವಾಗನಿಂದ ಕೋಪ ಜಾಸ್ತಿ ನಿಮ್ಗೆ, ಸಿಕ್ಕಾಪಡಿ ಕೋಪ. ನಾಗಚೌಡೇಶ್ವರಮ್ಮ, ನಾಗಮ್ಮ, ಆಂಜನೇಯ ಸ್ವಾಮಿ, ಮುನೇಶ್ವರಪ್ಪ, ಮಾರಮ್ಮ, ಗಣೇಶಪ್ಪ, ನಾಗರಾಜಪ್ಪ ಹೇಳಿದ್ದು. ನನಗೆ ಗಾಳಿ ಗ್ರಹ, ಮಾಟ ಮಂತ್ರ, ಕೆಡುಕು ಏನಾಗಿದ್ರೆ ಯಾರಾದ್ರೂ ಮಾಡಿಸಿದ್ರೆ ಅದೆಲ್ಲ ತೆಗೆದಾಕಿ ನಂಗೆ ಒಳ್ಳೇದು ಮಾಡಿಕೊಡಿ. ನಾಗರಾಜಪ್ಪ ಹೇಳಿದ್ದು. ನನ್ನ ಮೈ ಮೇಲೆ ಮೋಹಿನಿ ಇದ್ದಾಳೆ, ಅವಳನ್ನ ಆಚೆ ಕಳಿಸ್ಬಿಡಿ. ಅವಳು ಯಾವತ್ತೂ ಇನ್ನು ನನ್ನ ಮೈ ಮೇಲೆ ಬರಬಾರ್ದು. ನಾಗರಾಜಪ್ಪ ಹೇಳಿದ್ದು. ಒಳ್ಳೇದು ನನ್ನ ಹತ್ರ ಇರಲಿ, ಕೆಟ್ಟಿದ್ದೆಲ್ಲ ಆಚೆ ಹೋಗ್ಬಿಡಿ. ನಾಗರಾಜಪ್ಪ ಹೇಳಿದ್ದು. ನೋಡು, ತಣ್ಣಗಾಯ್ತಾ ಕಣ್ಣು? ಚೆನ್ನಾಗಿ ಕಾಣಿಸ್ತದ? ತಲೆನೋವು ಹೋಯ್ತಾ? ಫ್ರೀ ಅನ್ನಿಸ್ತಿದೆ. ಇಲ್ಲಿಂದ ಈ ಕಡೆ ಫ್ರೀ ಇದೆ, ಈ ಕಡೆ ಭಾರ ಇದೆ. ಅದು ತೆಗಿತೀನಿ, ಸಟ್ ತೆಗೀರಿ. ತಲೆ ಹೆಂಗೈತಿ ಇವಾಗ? ಫ್ರೀ ಆಯ್ತು. ಬುಧವಾರ ಬರ್ತೀನಿ ನಾನು ಅಂತ, ಮದುವೆ ಇಲ್ಲ ಇನ್ನೊಂದು, ಸ್ವತಃ ಹೋಗ್ಬಿಟ್ರು. ಸ್ಟ್ರೋಕ್ ಆಗಿತ್ತು. ಅದು ಮೋಹಿನಿ ಇದ್ದರೆ ಸ್ಟ್ರೋಕ್ ಆಗುತ್ತೆ, ಗ್ರಹ ಇದ್ದರೆ ಹೆಂಗಸ್ರಿಗೆ ಸ್ಟ್ರೋಕ್ ಆಗುತ್ತೆ. ಮೋಹಿನಿ ಯಾರು ಬಿಡ್ತಾರ ಅದೇ ಬರುತ್ತಾ?
ಅದೇ ಬರುತ್ತೆಪ್ಪ. ನೀವು ಚೆನ್ನಾಗಿ ಕಾಣಿಸ್ತೀರಿ. ಹುಡುಗರಲ್ಲಿ 15 ವರ್ಷ ಹುಡುಗರಲ್ಲಿ ಬಂದು ಸೇರ್ಕೊಂಬಿಟ್ರೆ ಬಿಡೋದು ಐತೆ, ಬಿಡೋದು ಐತೆ. ಪೂರ್ತಿ ಬಲಕೈಗೆ ಬಲಗಾಲ ಜಾಸ್ತಿ ನೋವು. ಇವ್ರದ್ದು ಒಂದು ಮೋಹಿನಿ ಇತ್ತು. ಇವ್ರಿಗೆ ಫುಲ್ ಬಾಡಿ ಎಲ್ಲ ನೋವಿತ್ತು. ತಲೆ ತಾವನಿಂದ ಕಣ್ಣು ತಾವನಿಂದ ಬಾಡಿ ಎಲ್ಲ ನೋವಿತ್ತು. ಮೋಹಿನಿ ಬಂದು ಮೈ ಮೇಲೆ ಬೀಳ್ತಾಯಿದ್ರು. ಗೊತ್ತಾಯ್ತಾ? ಇವ್ರಿಗೆ ಪೂರ್ತಿ ಬಾಡಿ ಎಲ್ಲ ನೋವಿತ್ತು. ಎಲ್ಲ ತೆಗೆದುಬಿಟ್ಟಿದ್ದೀನಿ ಇವಾಗ. ಏನು ನೋವಿಲ್ಲ ಇವಾಗ. ಇನ್ನೂ ತಡೆ ಹೊಡಿಬೇಕು, ತಡೆ ಹೊಡ್ಕೊಡ್ತೀನಿ. ಇವಾಗ ನೀವು ಮಾತಾಡಿಸ್ಕೊಳ್ಳಿ. ಏನು ಇದು ಮೋಹಿನಿ ಅದೇ ಬಂದಿದ್ದ, ಯಾರನ್ನ ಕಳಿಸಿದ್ದ? ನನಗೆ ಯಾರೂ ಕಳಿಸಿರೋದಿಲ್ಲ. ಅವ್ರಿಗೆ ಡೌಟ್ ಇದೆ ಯಾರೋ ಕಳಿಸಿರೋದು ಅಂತ. ನನಗೇನು ಅವ್ರು ಕಳಿಸಿರೋದು ಅಂತ ಡೌಟ್ ಇಲ್ಲ. ಅವ್ರು 15 ವರ್ಷ ಹುಡುಗರಾಗ ಚೆನ್ನಾಗಿ ಕಾಣಿಸ್ತಾ ಇದ್ರು. 15 ವರ್ಷ ಹುಡುಗರು ಇದ್ದಾಗ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವಾಗ ಅವ್ರು ಸ್ನಾನ ಮಾಡ್ಕೊಂಡೋಗಿ 3 ದಾರಿಯಾಗ ಹೋಗಿತ್ತಾವ ಬಂದಿರೋದು. ಗೊತ್ತಾಯ್ತು? ಕಳಿಸಿದ್ರೆ ಅವ್ರು ಕಿರ್ಚ್ತಾರೆ. ನನ್ನ ಮುಂದೆ ಕುತ್ಕೊಂಡ್ರೆ ಕಿರ್ಚ್ತಾರೆ ಅವರು. ಗೊತ್ತಾಯ್ತಾ? ಆ ಥರ ಆಗುತ್ತೆ ನಿಮ್ಗೆ ಕಳಿಸಿದ್ರೆ. ನಿಮ್ಗೆ ಕಳಿಸಿರೋದಲ್ಲ, ಇರೋದು ಹೇಳ್ಬೇಕು. ಇಲ್ದಿದ್ದೆಲ್ಲ ಹೇಳಿ ನಿಮ್ಗೆ ಮೋಸ ಮಾಡಿ ಮಾಡೋದು ನಮ್ಗೆ ಬರಲ್ಲ. 4 ವರ್ಷದಿಂದ ಜಾಸ್ತಿ ಆಗ್ತದೆ, ಮುಂಚೆ ಇರಲಿಲ್ಲ. 4 ಪಾಪ ನಿಮ್ಗೆ ಅವತ್ತಿನಿಂದ ಕೋಪ ಬರ್ತಾ ಇದೆ. ಅರ್ಥ ಆಯ್ತಾ? ಯಾವುದಕ್ಕೂ ಅದು ಹೆಂಗೆ ಏನು ಓದಿದ್ದೀರಿ? MA B.Ed. MA B.Ed ಓದೋಕ್ಕಾಯ್ತಾ? ತಲೆನೋವು ಬರ್ತಾ ಅಲ್ಲ? ನಾನು ಬೇಜಾರದಿಂದ ಡ್ಯೂಟಿಗೆ ಹೋಗ್ತಿದ್ದೆ. ಬೇಡ ಅನ್ನಿಸ್ತಿತ್ತು, ಬಟ್ ಜೀವನ ನಡೆಸ್ಬೇಕಲ್ಲ ಅಂತ ಒತ್ತಾಯದ ಮೇರೆಗೆ ಡ್ಯೂಟಿಗೆ ಹೋಗ್ತಿದ್ದೆ. ಬಟ್ ಜಾಸ್ತಿ ಮೈಕೈ ನೋವು, ಮಲಗಿದ್ರೆ ನಿದ್ದೆ ಬರಲ್ಲ. ರಾತ್ರಿ 4 ಗಂಟೆವರೆಗೂ ನಿದ್ದೆ ಬರಲ್ಲ. ಎದ್ದು ಕುಂದ್ರೋದು, ಸುಮ್ಮನೆ ಮೊಬೈಲ್ ನೋಡೋದು, ಆ ಥರ ಟೈಮ್ ಪಾಸ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಬಟ್ ಸುಮಾರು ದಿನಗಳಿಂದ ಒಂದು 3-4 ವರ್ಷದಿಂದ ನಿದ್ದೆನೇ ಇಲ್ಲ ಚೆನ್ನಾಗಿ. ಆಮೇಲೆ ಮೈ ಭಾರವಾಗೋದು. ಆಮೇಲೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಜಗಳ ಬಂದರೆ ದೊಡ್ಡ ಮಟ್ಟ ಜಗಳ ಆಗ್ಬಿಡ್ತಿತ್ತು. ಅದು ಮ್ಯಾಟ್ರೇ ಇರ್ತಿರ್ಲಿಲ್ಲ ಅಪ್ಪಾಜಿ. ದೊಡ್ಡ ಜಗಳ ಆಗ್ಬಿಡೋದು. ಅವ್ರು ನನಗೇನು ಅನ್ನೋದು, ನಾನು ಅವ್ರಿಗೇನು ಅನ್ನೋದು. ಅವಾಗೇ ನಾನೇ ವೈಬ್ರೇಷನ್ ಆಗ್ಬಿಡೋದು. ಹೌದು. ಅವಾಗ ನಾನೇ ವೈಬ್ರೇಷನ್ ಆಗಿ ಅವ್ರು ನಮ್ಗೆ ಧಮಕಿ ಹಾಕೋದು, ನಾವು ಅವ್ರಿಗೆ ಧಮಕಿ ಹಾಕೋದು, ಈ ಥರ ಎಲ್ಲ. ಇವಾಗ ಬಾಡಿ ಪೇನ್ ಅದು ಎಷ್ಟು ವರ್ಷದಿಂದ ಇತ್ತು ಸರ್? ಇದು ಸುಮಾರು ನಮ್ಗೆ ಗೊತ್ತಿರೋ ಮಟ್ಟಿಗೆ ಒಂದು 3-4 ವರ್ಷದಿಂದ. ಮುಂಚೆನೇ ಇರ್ತಿತ್ತು, ನಂಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾನು ಜಿಮ್ ಮಾಡ್ತಿದ್ದೆ. ಜಿಮ್ಗೆ ಹೋಗೋದ್ರಿಂದ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಇತ್ತಿತ್ತಲಾಗೂ ಸಿಕ್ಕಾಪಟ್ಟೆ ಆಗಿದೆ. ನೋಡಿ ಸರ್, ಇಷ್ಟು ಬಾಡಿ ಇದೆಯಲ್ಲ ಅವ್ರಿಗೆ, ಸುಸ್ತು, ಭಯ, ವೀಕ್, ಭಯ ಜಾಸ್ತಿ ಆಗ್ತದೆ. ಭಯ ಬಾಡಿ ನೋಡಿದ್ರೆ ಎಷ್ಟೈತೆ, 4-5 ಜನ ಹೊಡಿತಾರ ಅಂತ ಅನಿಸ್ತದೆ. ಇವ್ರು ನೋಡಿದ್ರೆ ಇರ್ಲಿ ಬಿಡ್ತಾರೆ. ಪೊಲೀಸ್ ಬೇರೆ ಅವರಲ್ಲ. ಗೊತ್ತಾಯ್ತಾ? ಒಬ್ಬ ನನಗೆ ತುಂಬ ತೊಂದರೆ ಕೊಡ್ತಿದ್ದಾನೆ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಅವ್ರು ಏನಾರು ಹೇಳಿದ್ರೆ ನಾನೇ ಕುಸಿದು ಬಿದ್ದಂಗೆ ಆಗುತ್ತೆ. ಎಲ್ಲ ಮೈ ಇಲ್ಲಿ ನೋವಾಗ್ಬಿಡೋದು, ಕೈ ಎತ್ತಕ್ಕೆ ಬರ್ಲಾರ್ದಂಗೆ ಆಗ್ಬಿಡೋದು, ಕಾಲೆಲ್ಲ ಹಿಂದೆ ನೋವಾಗ್ಬಿಡೋದು. ಅಯ್ಯೋ, ನಾನೇ ಸದೋಗ್ಬಿಡ್ಲೇನಪ್ಪ ಅಷ್ಟು ಫೀಲ್ ಆಗೋದು. ನಾನು ಮೊನ್ನೆ ಸೂಸೈಡ್ ಮಾಡ್ಕೋಬೇಕನ್ನೋ ಲೆವೆಲಲ್ಲಿ ಇದ್ದೆ. ಸಾಕಾಗಿ ನಿಮ್ಮ ಹತ್ರ ಬಂದಿದ್ದೀನಿ ಸರ್. ಸೂಸೈಡ್ ನನ್ನ ಹೆಂಡತಿ ಮಕ್ಕಳು 3 ಜನ ಇದ್ದಾರೆ. ನನ್ನ ಮಕ್ಕಳಿಗೆ ಓದಿಸ್ಬೇಕು, ನಾನು ಎಲ್ಲಿ ತಂದ್ಕೊಳ್ಳಿ ಅಪ್ಪಾಜಿ. ನನಗೆ ಹೇಳಿದ್ರೆ ಭಾಳ ಬೇಜಾರಾಗುತ್ತೆ. ನಮ್ಮನ್ನು ಎಷ್ಟು ಬರ್ತದೆ ನಿಮ್ಗೆ ಸಂಬಳ? 45,000 ಬರುತ್ತೆ ಅಪ್ಪಾಜಿ. ಅಷ್ಟೇನಾ? ಹ್ಞೂ ಅಪ್ಪಾಜಿ. ಕಟಿಂಗ್ ಆಗಿ ಎಲ್ಲ ಕಟ್ಟಾಗಿ 40. ಆಯಿತು, ಗಂಡಂಗೆ ನೀರು ಹಾಕ್ಬೇಡ, ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಬಿಡಿ. ಕಾಲು ನೋವಿದೆಯಾ? ಸೊಂಟ ನೋವಿದೆ, ಭುಜ ನೋವಿದೆ, ಕಟ್ ನೋವು ಬರ್ತದ, ಕಣ್ಣೂರಿ ಬರ್ತದ, ತಲೆ ನೋವು ಬರ್ತದ, ನಿದ್ದೆ ಬರಲ್ಲ, ಒಂದು ಸೈಡ್ ಮಲಗ್ತೀಯ. ಅರ್ಥ ಆಯ್ತಾ? ಬೆನ್ನು ಕೆಳಗಡೆ ಹಾಕಿ ನಿದ್ದೆ ಹೋಗಿ ಎಷ್ಟೋ ವರ್ಷಗಳಾಗಿದೆ. ಬೆನ್ನು ಕೆಳಗಡೆ ಹಾಕಿ ನಿದ್ದೆ ಹೋಗೋಕ್ಕಾಗಲ್ಲ ನೀವು. ಅರ್ಥ ಆಯ್ತಾ? ಬೆನ್ನು ಫ್ರಾಕ್ಚರ್ ಇದು ಒಂದು ಸ್ವಲ್ಪ ಇದು ನರ ಇದ್ದಾಗ ಅಂತೇಳಿ ನೋಡಿ ಇವ್ರ ಅದು ನೆರ ಇಳ್ದಂಗೆ ಆಗಿದ್ರಲ್ಲ, ಅದಕ್ಕೆ ನಿನ್ನ 15 ವರ್ಷ ಹುಡುಗನಾಗಿನಿಂದ ನೀನು ಅಷ್ಟೇ. ಬೆನ್ನು ಹಿಂಗೆ ಕೆಳಗಡೆ ಹಾಕಿ ಮಲಗಿದ್ರೆ ಎದ್ದಿದ್ದಾಗ ಸುಮ್ಮನೆ ಹಿಂಗೆ ಮಲ್ಕೊಂತೀಯ ಅಷ್ಟೇ. ನಿದ್ದೆ ಹೋಗಿ ಒಂದು ಸೈಡ್ ಕೊಟ್ಟಿರ್ತೀಯ, ಒದ್ದಾಡ್ತೀಯ, ನಿದ್ದೆ ಬರಲ್ಲ. ಅರ್ಥ ಆಯ್ತಾ? ಮೋಹಿನಿ ಅಂತ ಒಬ್ಳು ಬಂದು ನಿನ್ನಲ್ಲಿ ಸೇರ್ಕೊಂಡಿದ್ದಾಳೆ. ಕಾಣಿಸ್ತಾರಾ? ಲೀಕಾಜ್ ಆಗ್ತಾಯ್ತಾ ಮೊದಲು? ಲೀಕ್ ಆಗ್ತದೆ. ಅವಳೇ ಮಾಡಿಸ್ಕೊತಾ ಇದ್ದು. ಅರ್ಥ ಆಯ್ತು? ಕೆಲವ್ರು ಕಾಣಿಸ್ತಾರೆ, 2-3 ಇರ್ತಾರೆ ಒಬ್ಬೊಬ್ಬರ ಮೇಲೆ. ಗೊತ್ತಾಯ್ತಾ? ಕಾಣಿಸ್ತಾರೆ ಕೆಲವ್ರು ಕಾಣಿಸಲ್ಲ. ಅವ್ರು ಬಂದು ಕೆಲಸ ಮಾಡ್ಸ್ಕೊತಾರೆ, ಲೀಕೇಜ್ ಮಾಡ್ಕೊತಾರೆ, ಹೋಗ್ತಾ ಇರ್ತಾರೆ. ಒಳ್ಳೆ ಹುಡುಗಿಗಳು ಬರ್ತಾರೆ, ಮದುವೆ ಆಗಿರೋರು ಬರ್ತಾರೆ, ಮದುವೆ ಆಗದಿರೋರು ಬರ್ತಾರೆ,
ಬೇಕಾದ್ರೆ ಜನ ಕಾಣಿಸ್ತಾರೆ ನಿಮ್ಮಂಥವ್ರಿಗೆ ಗೊತ್ತಾಯ್ತು. ನಾವು ವಿಡಿಯೋನು ಬಿಟ್ಟಿದ್ದೀರಿ ನೋಡಿ, ಅವ್ರು ಕಾಣಿಸೋದು ಎಲ್ಲ ಹೇಳಿದ್ದಾರೆ. ಆಯಮ್ಮಂಗೆ ಒಂದು ಗ್ರಹ ಇದೆ, ಹಾಂ ಕಾಲು ನೋವು ಸೊಂಟ ನೋವು ಎಲ್ಲ ಇದೆ. ಹೌದು ನಿಜ ಸುಳ್ಳ? ಹೌದು ಸುಖವಾಗಿ ಏನಿಲ್ಲ ನೀವಿಬ್ರು, ಹೌದು ಅರ್ಥ ಆಯ್ತಾ? ಎಂತಿ ಗಂಡ ಸುಖವಾಗಿಲ್ಲ ಇವರು. ಆಯಮ್ಮನ ದಾರಿ ಆಯಮ್ಮಂದು, ಈ ಅಪ್ಪನ ದಾರಿ ಈ ಅಪ್ಪನ ದಾರಿ ಹೇಗಿದೆ. ಆದರೆ ಇವ್ರದ್ದು ಪೂರ್ತಿ ಮೈಯಲ್ಲಿ ಜಾಗ ಇಲ್ದರೂ ನೋವಿತ್ತು, ಗೊತ್ತಾಯ್ತಾ? ಕಾಲುಗಳು ಭುಜ ಕಣ್ಣು ಎಲ್ಲ ನೋವಿತ್ತು, ಎಲ್ಲ ತೆಗೆದಿದ್ದೀನಿ. ಮೋಹಿನಿ ಬಂದು ಅವ್ರ ಮೈ ಮೇಲೆ ಬೀಳ್ತಾ ಇದ್ಲು, ಒಂದು ಸೈಡ್ಗೆ ಮಲಗೋರು, ನಿದ್ದೆ ಬರ್ತಾಯಿಲ್ಲ ಅವ್ರಿಗೂ, ಗೊತ್ತಾಯ್ತಾ? ಅವಳು ಇವಾಗ ತೆಗೆದಿದ್ದೀನಿ, ತಡೆ ಹೊಡಿಬೇಕು. ತಡೆ ಹೊಡೆದ್ರೆ ಆಚೆ ಹೋಗ್ತಾರೆ, ಕ್ಲಿಯರ್ ಆಗ್ತದೆ. ತಡೆ ಹೊಡೆದು ಕಳಿಸ್ಕೊಳ್ತೀನಿ. ನೋವುಗಳೆಲ್ಲ ತೆಗೆದುಬಿಟ್ಟಿದ್ದೀನಿ, ಏನೂ ನೋವಿಲ್ಲ. ಇವಾಗ ಕೇಳ್ಕೊಳ್ಳಿ ಅವ್ರನ್ನ. ಎಷ್ಟು ವರ್ಷದಿಂದ ಇತ್ತು ಸರ್ ನೋವು ನಿಮಗೆ? ನನಗೀಗ 1 ವರ್ಷ 2 ವರ್ಷ ಆಯ್ತು ಸರ್, ಜಾಸ್ತಿ ಇತ್ತು. ಜಾಸ್ತಿ ತೋರಿಸಿದ್ರಾ? ತೋರಿಸಿದ್ದೀನಿ ಸರ್, ಕಡಿಮೆ ಶುಗರ್ ಒಂದು ಇತ್ತಲ್ರಿ, ಹಿಂಗಾಗಿ ಕಡಿಮೆ ಆಗಿದ್ದಿಲ್ಲ. ಕಡಿಮೆ ಆಗಿರಲಿಲ್ಲ. ಏನೆಲ್ಲ ನೋವು? ಅದೇ ಬೆನ್ನು ನೋವು, ಹೆಡಕು, ಮತ್ತು ಕೈಕಾಲು ಹರಿಯೋದು, ಒಟ್ಟು ಸುಸ್ತು ರೀ. ಕೆಲಸ ಮಾಡ್ಬೇಕಂದ್ರೆ ಬೇಜಾರು. ಒಟ್ಟು ಮಲ್ಕೋಬೇಕಂದ್ರೆ ನಿದ್ದೆನೂ ಆಗ್ತಾಯಿಲ್ಲ. ಹಾಂ ಇಲ್ಲಿ ಬಂದಾಗ ಇತ್ತು ಸರ್. ಹಾಂ ಹೋಗಿದೆ. ಸೊಂಟನೂ ಒಂದೆಲ್ಲ ಮೈಯೆಲ್ಲ ನೋವು. ಸ್ವಲ್ಪ ಫ್ರೀ ಆಗಿದೆ ಸರ್ ಈಗ. ಸ್ವಲ್ಪ ಯಾವ್ದ್ರಿ? ಸ್ವಲ್ಪ ಇದ್ರೆ ಹೇಳಿ, ತೆಗೆದುಕೊಡ್ತೀನಿ. ಸ್ವಲ್ಪ ಅನ್ನೋದು ಬಿಟ್ಬಿಟ್ಟು ಸರಿಯಾಗಿ ಹೇಳಿ. ಇಲ್ಲ ಫ್ರೀ ಆಗಿದೆ ಸರ್ ಈಗ. ಮತ್ತೆ ಸ್ವಲ್ಪ ಅಂತೀಯಲ್ಲ, ಏನು ಅನಿಸುತ್ತೆ ಇವಾಗ ಜಾಗದ ಬಗ್ಗೆ? ಈಗ ಅಂತೂ ಒಳ್ಳೆ ಇದು ಅನಿಸ್ತದೆ, ಮನಸ್ಸು ಚೇಂಜ್ ಆಗಿದೆ ಸರ್. ನಾವು ಹಾಂ ಮೈಯೆಲ್ಲ ಹಗರಾಗಿದ್ರೆ, ಹಾಂ ಮನಸ್ಸು ಚೇಂಜ್ ಆಗಿದೆ. ಹಾಂ ದೇಹದಲ್ಲಿ ಯಾವುದೂ ನೋವಿಲ್ಲ, ಮೈ ಎಲ್ಲ ಹಗರ ಇದೆ. ಹಾಂ ಹಗರಾಗಿದೆ ಸರ್. ಈ ಥರ ಮೈಕೈ ನೋವಿರೋರು ಇಲ್ಲಿ ಬರ್ಬೋದಾ? ಬರ್ಬೋದು ಸರ್, ಬರ್ಬೋದು. ಹಾಂ ಬರ್ಬೋದು.